ಸತ್ಯವೇದ ವಾಕ್ಯವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ರಿಂದ 29ರವರೆಗೆ ಪುಟ ಸಂಖ್ಯೆ 234ರಲ್ಲಿ ಸಿಗ್ತದೆ. ಹೊಸ ಒಡಂಬಡಿಕೆಯಲ್ಲಿ 234ನೆಯ ಪುಟ ಸಂಖ್ಯೆಯಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ರಿಂದ 29ರವರೆಗೆ ಓದ್ತೇನೆ, ಕೇಳಿಸ್ಕೊಳ್ರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನೂ ಗ್ರೀಕನೂ ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ ಎಂಬುವಂಥದ್ದು. ದೇವರು ಈ ವಾಕ್ಯವನ್ನು ಇಂದಿನ ಧ್ಯಾನಕ್ಕಾಗಿ ಆಶೀರ್ವದಿಸಲಿ. ನಾವೆಲ್ಲರೂ ಹಾಗೆ ಕುಳಿತುಕೊಂಡಿರುವಾಗ ಮರಿಯಳ ಪುತ್ರನೇ, ಕುರಿಮರಿಯೇ, ಕರ್ತನ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಈ ಹೆಣ್ಣುಮಕ್ಕಳ ಕೂಟದಲ್ಲಿ ನಾನು ಭಾಗಿಯಾಗದಿದ್ದರೆ ನೀವು ಭಾಳ ಅದ್ಭುತವಾಗಿ ಆರಾಧನೆ ಮಾಡ್ತೀರಿ. ನಾನು ಹಿಂದಿನಿಂದ ನೋಡ್ತೇನೆ, ಭಾಳ ಖುಷಿ ಪಡ್ತೇನೆ. ನಾನು ಬರಬಾರ್ದಂತೇಳಿ ಅಂತ ಅನಿಸ್ತಿತ್ತು, ಆದರೆ ಇವತ್ತು ಯಾವ ನೆವ ಇಲ್ಲ ಹೇಳಲಿಕ್ಕೆ. ಯಾಕಂತಂದರೆ ಸೇವೆ ಅಂತಂದರೆ ಹಂಗಿರ್ತದೆ. ಅನಿವಾರ್ಯವಾಗಿ ನಾವು ದೇವರಿಗೆ ಎಷ್ಟು ಒತ್ತು ಕೊಡ್ತೀವಿ ಅಂತಂದರೆ ಅಷ್ಟು ನಮ್ಮ ಜೀವಿತ ಏನಿರ್ತದೆ ಅಂತಂದರೆ ಅದ್ಭುತವಾದ ಜೀವಿತ ಇರ್ತದೆ. ನಿಮ್ಮ ಜೀವನದಲ್ಲಿ ಕಷ್ಟ ತೊಂದರೆಗಳೇನೂ ಬರೋದಿಲ್ಲ. ಇವತ್ತು ನೀವು ಎಷ್ಟೋ ಸಲ ಕರೆದ್ರೆ ನನಗೆ ಬರಲಿಕ್ಕಾಗಿಲ್ಲ. ನೀವೆಲ್ಲ ಫೋನ್ ಮಾಡ್ತಿದ್ರಿ, ಬರೋಣ ಅಂತೇಳಿ ಭಾಳ ಪ್ರಯತ್ನ ಪಡ್ತಿದ್ದೆ, ಆದರೆ ನಾನು ಊರಿಗೆ ಮುಟ್ಟಿರ್ತಿರಲಿಲ್ಲ, ಎಲ್ಲೋ ಇರ್ತಿದ್ದೆ. ಹಾಗಾಗಿ ಬರಲಿಕ್ಕಾಗಿಲ್ಲ. ಆದರೆ ದೇವರು ಇವತ್ತು ನನಗೆ ಈ ಅದ್ಭುತವಾದ ಸಮಯ ಕೊಟ್ಟಿದ್ದಾನೆ, ನಾನು ನಿಮ್ಮೊಟ್ಟಿಗೆ ಬಂದು ಸೇರುವುದಕ್ಕಾಗಿ. ನಾನು ನೆನೆಸಿದ್ದೆ, ಈ ಶುಕ್ರವಾರ ದಿವಸದಂದು, ಈ ಶ್ರಮೆ ಮರಣ ದಿವಸದಲ್ಲಿ ಎಲ್ಲ ಸಭಿಕರು ಬಂದು ಸೇರಬೇಕು ಅಂಥೇಳಿ ನಾನು ಹೇಳಿದ್ದೆ. ಆದರೆ ಅದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ನೀವು ಬಂದವರಿಗೆಲ್ಲರಿಗೆ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ, ವಿಶೇಷವಾಗಿರ್ತಕ್ಕಂಥ ಕೃಪೆ ನಿಮ್ಮ ಮೇಲೆ ಇರಲಿ ಅಂತೇಳಿ. ಯಾಕಂತಂದರೆ ದೇವರಿಗೆ ನಾವು ಎಷ್ಟು ಗೌರವಿಸ್ತೀವಿ ಅಂತಂದರೆ ನಮ್ಮ ಜೀವನಕ್ಕೆ ಆತನು ಕೂಡ ನಮ್ಮನ್ನು ಗೌರವಿಸುವನಾಗಿದ್ದಾನೆ. ಓದಿರ್ತಕ್ಕಂಥ ವಾಕ್ಯದ ಕಡೆ ಸ್ವಲ್ಪ ಹೊತ್ತು ಗಮನ ಕೊಡೋಣ. ನಾನು ಗಡಿ ನೋಡಿದ ಕೂಡಲೇ ನನಗೆ ಅನಿಸ್ತದೆ, ಹಬ್ಬ ಎಷ್ಟೊತ್ತು ಟೈಮ್ ಆಗ್ಯದಲ್ಲ ಅಂತೇಳಿ. ಒಂದೊಂದು ದಿವಸ ನಾನು ಎಷ್ಟೊತ್ತಿಗೆ ಮಲಗಿಬಿಟ್ಟಿರ್ತೀನಿ. ಭಾಳಷ್ಟು ಜನ ಮಲಗಿರೋದಿಲ್ಲ, ಮೊಬೈಲ್ ನೋಡ್ತಾ ಇರ್ತೀರಿ, ಹೌದಲ್ಲ? ನಾನು ನೆನೆಸ್ತೇನೆ, ಎಲ್ಲ ಯೌವನಸ್ಥರು ಮೊಬೈಲ್ ಇರ್ತಕ್ಕಂಥವ್ರು 11 ಗಂಟೆ ತನಕ ಯಾರೂ ಮಲಗೋದಿಲ್ಲ. ನೀವು ನನ್ನ ಬಳಿ ನಂಬರ್ ಇದ್ದವ್ರನ್ನಂತೂ ನಾನು ನೋಡ್ತಿರ್ತೀನಿ, ಯಾರ್ಯಾರು ಎಚ್ಚರಿಕಿದ್ದಾರೆ ಅಂತೇಳಿ ಗುರ್ತಾಗ್ತದೆ ನನಗೆ. ನನ್ನ ಹತ್ರ ನಂಬರ್ ಏನು ಯಾವುದಲ್ಲ, ನಾನು ಮೊಬೈಲ್ ನೋಡಿದ ಕೂಡಲೇ ಇಂತಿಂಥವ್ರೆಲ್ಲ ಎಚ್ಚರಿಕಿದ್ದಾರೆ ಅಂತೇಳಿ ಗುರ್ತಾಗ್ತದೆ. ಹೌದು, ಆದರೂ ನಾವು ನಿದ್ದೆಗೆ ಹೆಚ್ಚು ಒತ್ತು ಕೊಡಬೇಕು. ಯಾಕಂತಂದರೆ ಸರಿಯಾದ ನಿದ್ರೆ ಇದ್ದರೆ ಏನಾಗ್ತದೆ ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಇಲ್ಲ ಅಂತಂತಂದರೆ ಆರೋಗ್ಯ ಏರುಪೇರು ಆಗ್ತದೆ. ನಿದ್ರೆ ಬಾರದೇ ಇರೋದರಿಂದ BP ಜಾಸ್ತಿ ಆಗ್ತದೆ ನೋಡ್ರಿ. ಪ್ರತಿಯೊಬ್ಬರು ತಿಳ್ಕೊಬೇಕು, ರಾತ್ರಿ ಯಾರು ಸರಿಯಾಗಿ ನಿದ್ರೆ ಮಾಡೋದಿಲ್ಲ ಅಂತಂದರೆ ಅವ್ರಿಗೆ BP ಆಟೋಮೆಟಿಕ್ ಹೆಚ್ಚಾಗ್ತದೆ. BP ಹೆಚ್ಚಾಯಿತು ಅಂತಂದರೆ ಅವ್ರ ತಮ್ಮ ಶುಗರ್ ಅಂತೇಳಿ ಬರ್ತಾನೆ ಇರ್ತಾನೆ. ಈ ರೋಗಗಳು ಕೂಡ ಒಂದನ್ನೊಂದು ನಮ್ಮನ್ನು ಬಾಧಿಸಲಿಕ್ಕೆ ಇರ್ತದೆ. ಈ ಸಂದರ್ಭದಲ್ಲಿ ದೇವರ ವಾಕ್ಯದ ಕಡೆಗೆ ಸ್ವಲ್ಪ ಹೊತ್ತು, ಒಂದು 10 ಇಲ್ಲ 15 ನಿಮಿಷದಲ್ಲಿ ಹೇಳ್ತೇನೆ. ಯಾಕಂತಂದರೆ ಸಮಯ ಆಗಿದೆ. ಎಷ್ಟೋ ಜನರಿಗೆ ನಿದ್ದೆ ಬಂದವರಂತೂ ಮನೆಯಲ್ಲಿ ಮಲಗಿದ್ದಾರೆ, ಅವ್ರ ಸುಖಜೀವಿಗಳು. ನಮಗೇನೋ ಒಂದು ದೇವರ ಬಗ್ಗೆ ಆಸಕ್ತಿ ಇದೆ, ದೇವರ ವಾಕ್ಯ ಕೇಳಬೇಕು, ದೇವರಿಗೆ ಗೌರವ ಸಲ್ಲಿಸಬೇಕಂತಕ್ಕಂಥವ್ರು ನೀವು ಆಲಯಕ್ಕೆ ಬಂದಿದ್ದೀರಿ. ನಿಮಗೆ ಭಾಳ ಕೃತಜ್ಞತೆಗಳು ನಾನು ಹೇಳಲಿಕ್ಕಿದ್ದೇನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಒಂದು ಸ್ವಲ್ಪ ನಿಮ್ಮೆಲ್ಲರಿಗೆ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಸ್ಪಷ್ಟವಾಗಿ ಹೆಂಗೆ ಬರೆದಿದ್ದಾನಂತಂದರೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನೂ ಗ್ರೀಕನು, ಆಳು ಮತ್ತು ಒಡೆಯ, ಹೆಣ್ಣು ಮತ್ತು ಗಂಡು ಎಂದೂ ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ ಅಂತೇಳಿ ನಾವು ಯೋಚನೆ ಮಾಡಬೇಕು. ಏನಂತಂದರೆ ಯಹೂದ್ಯರು ಅಂತಂದರೆ
ಉನ್ನತ ಕುಲದವರು ಆಗಿನ ಕಾಲದಲ್ಲಿ, ಹಳೆ ಒಡಂಬಡಿಕೆ ಕಾಲದಲ್ಲಿ. ಈಗಿಲ್ಲ. ನಮ್ಮ ಭಾರತದಲ್ಲಿ ಜಾತಿ ಪದ್ಧತಿ ಅಂತೂ ಇನ್ನೂ ಅದನ್ನು ಅಳಿಸ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಆದರೆ ಹಿಂದಿನ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ, ಯೆಹೋವ ದೇವರ ಕಾಲದಲ್ಲಿ, ಆ ಒಂದು ಸಂದರ್ಭದಲ್ಲಿ ಯಹೂದ್ಯರು ಮತ್ತು ಗ್ರೀಕರು ಅಂತೇಳಿ, ಯಹೂದ್ಯರು ಗ್ರೀಕರು ಅಂದರೆ ಯಹೂದ್ಯರು ಉನ್ನತ ಮಟ್ಟದವರು, ಗ್ರೀಕರು ಕೀಳು ಮಟ್ಟದವರು. ಇಲ್ಲಿ ಸತ್ಯವೇದದಲ್ಲಿ ಆಗಲಿ ಈ ಆಲಯದಲ್ಲಿ ಆಗಲಿ ದೇವರ ದೃಷ್ಟಿಗೆ ನಾವೆಲ್ಲರೂ ಒಂದೇ ಅಂತೆ. ನಾವೆಲ್ಲರೂ ಒಂದೇ ಅಂತೆ. ಎಂಥವರು ಒಂದೇ ಅಂತೆ? ಯಾರು ಮೇಲು ಕೀಳು ಅಂತಕ್ಕಂಥವ್ರು ಅವರು ಕೂಡ ಇಲ್ಲಿ ಒಂದೇ. ಮತ್ತು ಆಳು ಮತ್ತು ಒಡೆಯ, ಒಬ್ಬ ದೊಡ್ಡ ಸಾಹುಕಾರ ಮತ್ತು ಚಿಕ್ಕ ಬಲ್ಲಿದ ಬಡವ, ಅವನು ಕೂಡ ಸೇಮ್ ಅಂತೆ. ಇಲ್ಲಿ ದೇವರ ದೃಷ್ಟಿಯಲ್ಲಿ ಯಾರು ಮೇಲಲ್ಲ, ಯಾರು ಕಡಿಮೆ ಅಲ್ಲ. ಇಲ್ಲಿ ನಾವು ಆಲಯದಲ್ಲಿ ನೋಡ್ಬೇಕು, ನೀವು ದೊಡ್ಡ ದೊಡ್ಡ ಚರ್ಚ್ನಲ್ಲಿ, ಬೇರೆ ಊರುಗಳ ಚರ್ಚ್ನಲ್ಲಿ, ಸಿಟಿಯಲ್ಲಿ ಇರ್ತಕ್ಕಂಥ ಚರ್ಚ್ನಲ್ಲಿ ದೊಡ್ಡ ದೊಡ್ಡ ಸಾಹುಕಾರರು ಇರ್ತಾರೆ, ಅವರು ಕೋಟ್ಯಾಧೀಶ್ವರರು ಇರ್ತಾರೆ. ಆದರೆ ದೇವರ ದೃಷ್ಟಿಯಲ್ಲಿ ಅವರು ಸಮಾನರೇ. ನಾನು ದೊಡ್ಡ ಆಫೀಸರ್ ಇದ್ದೀನಿ, ನಾನು ದೊಡ್ಡ ಸಾಹುಕಾರ ಇದ್ದೀನಿ ಅಂತೇಳಿ ಮೇಲಿನ ಸೀಟ್ನಾಗ ಹೋಗಿ ಕುಂದ್ರಂಗಿಲ್ಲ ಅವರು. ಯಾಕಂತಂದರೆ ದೇವ್ರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಇಲ್ಲಿ ವಿಶೇಷವಾಗಿ ಹೇಳ್ತಾನೆ ಏನಂತಂದರೆ ಹೆಣ್ಣು ಮತ್ತು ಗಂಡು ಎರಡೂ ಒಂದೇ ಅಂತೇಳಿ ಹೇಳ್ತಾನೆ. ಹೆಣ್ಣು ಮತ್ತು ಗಂಡು ಎರಡೂ ಒಂದೇ. ಇಲ್ಲಿ ಯಾರು ಅಂತಕ್ಕಂಥ ಭೇದ ಇಲ್ಲ. ಯಾಕೆ ಅಂತಂದರೆ ಕ್ರೈಸ್ತರೆನಿಸಿಕೊಂಡು ಯೇಸು ಕ್ರಿಸ್ತನ ರಕ್ತವನ್ನು ಹಂಚಿಕೊಂಡು ನಮ್ಮೆಲ್ಲರ ಪಾಪವನ್ನು ಆತನ ರಕ್ತದ ಮುಖಾಂತರವಾಗಿ ಪರಿಹರಿಸಲ್ಪಟ್ಟವರು ನಾವು. ಆತನ ದೃಷ್ಟಿಯಲ್ಲಿ ಹೆಣ್ಣು ಗಂಡು ಒಂದೇ ಅಂತೇಳಿ. ಆದರೆ ಇಲ್ಲಿ ಹೇಳ್ತಾನೆ ಅಂತಂದರೆ ನಮ್ಮ ಹತ್ರ ಭೇದನೇ ಇಲ್ಲ ಅಂತೇಳಿ. ಇಲ್ಲಿ ಹೆಣ್ಣು ಗಂಡು ಅಂತಕ್ಕಂಥದ್ದು ಭೇದ ನಾವು ಆರಾಧನೆಯಲ್ಲಿ ಎಂದೂ ಯಾವಾಗಲೂ ಮಾಡಬಾರ್ದು. ಮತ್ತು ದೇವರ ದೃಷ್ಟಿಯಲ್ಲೂ ಕೂಡ ಬಹಳ ಅದ್ಭುತವಾದ ಒಂದು ಅರ್ಥ ಅಲ್ಲಿದೆ ಅಂತೇಳಿ. ಇವತ್ತು ನಾನು ಯಾಕೆ ಈ ವಾಕ್ಯವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಹೆಣ್ಣು ಮಕ್ಕಳ ಕೂಟ ಇದೆ. ಹೆಣ್ಣು ಮಕ್ಕಳು ಹೆಚ್ಚಾಗಿ ಅವರಿಗೆ ಪ್ರಾಶಸ್ತ್ಯ ಕೊಡ್ತಕ್ಕಂಥ ಕೂಟ. ಹೆಣ್ಣು ಮಕ್ಕಳೇ ತಾವೇ ನಡೆಸಿಕೊಂಡು ಹೋಗ್ತಕ್ಕಂಥ ಕೂಟ. ಅದರಲ್ಲಿ ಒಬ್ಬರು ದೈವ ವಾಕ್ಯವನ್ನು ಹೇಳ್ತಕ್ಕಂಥವ್ರು, ಕೆಲವರು ಬೈಬಲ್ ಓದ್ತಕ್ಕಂಥವ್ರು, ಅದರ ಅರ್ಥ ಹೇಳ್ತಕ್ಕಂಥವ್ರು, ಕೆಲವರು ಕಾಣಿಕೆ ಇರ್ತಕ್ಕಂಥವ್ರು, ಉಳಿದವರೆಲ್ಲ ಆ ವಾಕ್ಯವನ್ನು ಕೇಳಿ ಅದನ್ನು ಬೆಂಬಲಿಸ್ತಕ್ಕಂಥವ್ರು ನೀವು. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ಹೆಣ್ಣು ಮಕ್ಕಳಿಗೆ ಇರಬೇಕಾಗಿರ್ತಕ್ಕಂಥ ಒಂದು 3 ಗುಣದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೇನೆ ನಾನು. ಅದನ್ನು ಗಮನವಿಟ್ಟು ಕೇಳಬೇಕು, ಅದು ನಿಮಗೆ ಎಷ್ಟು ಉಪಯುಕ್ತ ಆಗ್ತದೆ ಅಂತೇಳಿ. ಇಲ್ಲಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಜ್ಞಾನೋಕ್ತಿ 31:28 ನೋಡೋಣ. ಓದ್ರಿ ನೋಡೋಣ. ಯಾರು? ಜ್ಞಾನೋಕ್ತಿ. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಸಾಕು. 28ನೇ ವಚನದಲ್ಲಿ ಜ್ಞಾನೋಕ್ತಿ, ಸಲ್ಮೋನ್ನಾಗಿರ್ತಕ್ಕಂಥ ಜ್ಞಾನೋಕ್ತಿ. ಸಲ್ಮಾನ್ನಷ್ಟು ಬುದ್ಧಿವಂತರು ಇನ್ನೂ ಹುಟ್ಟಿಲ್ಲಂತೆ, ಮುಂದೆ ಸಹಿತ ಹುಟ್ಟೋದಿಲ್ಲಂತೆ, ಸತ್ಯವೇದ ಕೊಟ್ಟಿರ್ತಕ್ಕಂಥ ಬಿರುದು. ಆ ಸಲ್ಮೋನ್ನು ಹೇಳ್ತಕ್ಕಂಥ ಮಾತು ಏನಂತಂದರೆ, ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಮಕ್ಕಳು ಅಂತಂದಾಗ ಧನ್ಯಳು ಅಂತೇಳಿ ಯಾರಿಗೆ ಹೇಳ್ತಾರವರು? ಅರ್ಥ ಆಗ್ತದಲ್ಲ. ಮಕ್ಕಳು ಆಕೆಯನ್ನು, ಮಕ್ಕಳು ಆಕೆ ಏನಂದರೆ ತಾಯಿಗೆ ಅವ್ರ ಮಕ್ಕಳು ಕುಶಲಿಂದ ಹೇಳ್ತಾರೆ ಅಂತ ಏನಂತೇಳಿದ್ರೆ, ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಯಾಕೆ ಹೇಳ್ತಾರೆ ಧನ್ಯಳು ಅಂತೇಳಿ ಅಂದರೆ, ಅಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ತಾಯಿ ಆಕೆ ಆಗಿರ್ತಾಳೆ ಅಂತೇಳಿ. ಆ ರೀತಿಯಿಂದ ನಾವು ನಮ್ಮ ಜೀವಿತದಲ್ಲಿ ನಮ್ಮ ಮಕ್ಕಳು ನಮ್ಮನ್ನು ಆ ರೀತಿಯಿಂದ ಗೌರವಿಸಿ ಗೌರವಯುತವಾಗಿರ್ತಕ್ಕಂಥ ನುಡಿಗಳು ನಿಮಗೆ ಅಂದಿದ್ದಾರಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಅಂದಿದ್ದಾರಾ? ಅಂದಿಲ್ಲ ಅಂತಂತ ಆಕೆಯನ್ನು ಕೊಂಡಾಡುವನು ಉತ್ತಮವಾಗಿರ್ತಕ್ಕಂಥ ಸ್ತ್ರೀ, ಉತ್ತಮವಾಗಿರ್ತಕ್ಕಂಥ ಒಂದು ಕುಟುಂಬದ ಯಜಮಾನಿ. ಆ ಸಂದರ್ಭದಲ್ಲಿ ಬೇರೆಯವರು ಹೊಗಳ್ತಕ್ಕಂಥ ಅವಶ್ಯಕತೆ ಇಲ್ಲ, ನೆರೆಹೊರೆಯವರು ನಮ್ಮನ್ನು ಉನ್ನತಕ್ಕೇರಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಒರಿಜಿನಲ್ ಆಗಿ ನಿಮ್ಮನ್ನು ಒಂದು ಉನ್ನತಿಗೇರಿಸಬೇಕು, ನಿಮಗೊಂದು ಒಳ್ಳೆಯ ಗೌರವ ಕೊಡಬೇಕು ಅಂತಂದರೆ ನೀನು ಆ ರೀತಿಯಿಂದ ನಡೆದುಕೊಂಡಿರಬೇಕು ಅಂತನ್ನುವುದರ ಬಗ್ಗೆ ದೇವರ ವಾಕ್ಯ ಒತ್ತಿ ಹೇಳ್ತಾ ಇದೆ. ಮಕ್ಕಳಿದೆ ಅಂತೇಳಿ ನಾವು ಯೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಇಲ್ಲಿ ಮುಂದೆ ಹೋದಂಥ ಸಂದರ್ಭದಲ್ಲಿ ಜ್ಞಾನೋಕ್ತಿ 31:15ನೇ ವಚನ ನೋಡೋಣ. ಇನ್ನೂ ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತೀನಿಯನ್ನಿಕ್ಕಿ ತೊತ್ತುಗಳಿಗೆ ದಿನದ ಭತ್ಯವನ್ನು ಹಂಚುವಳು. ಆದರ್ಶ ಆಗಿರ್ತಕ್ಕಂಥ ಹೆಣ್ಮಕ್ಕಳು ಯಾವ ರೀತಿಯಿಂದ ಇರ್ತಾಳೆ ಅಂತೇಳಿ ಸಾಲ್ಮೋನನ ಆತನ ದೃಷ್ಟಿಯಲ್ಲಿ ನಮ್ಮ ಜೀವನಕ್ಕೆ ಅನುಕೂಲಕರವಾದ ರೀತಿಯಲ್ಲಿ ಹೇಳ್ತಾನೆ.
ಎಂತ ಯಾವ ರೀತಿಯಿಂದ ಹೇಳ್ತಾನೆ ಆತ? ಇನ್ನೂ ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತೀನಿಯನ್ನಿಕ್ಕಿ, ಮನೆಯವರಿಗೆ ಅಂತ ತೀನಿಯನ್ನಿಕ್ಕಿ ಅಂತಂದರೆ ಮನೆಯಲ್ಲಿ ಇರ್ತಕ್ಕಂಥ ಎತ್ತುಗಳಿಗೆ, ಮನೆಯಲ್ಲಿ ಇರ್ತಕ್ಕಂಥ ನಮ್ಮ ಪ್ರಾಣಿಗಳಿಗೆ ಎದ್ದು ಕೂಡಲೇ ಎತ್ತುಗಳಿಗೆ ಇಡ್ತಕ್ಕಂಥ ಪದ್ಧತಿ, ಅದನ್ನು ಅಂಥ ಪದ್ಧತಿ ಇತ್ತು. ಬಹುಬೇಗನೆ ಎದ್ದು, ಈಗಿನ ಕಾಲದಲ್ಲಿ ನೀವು ಹೆಂಗೆ ಎದ್ದೇಳ್ತಿರೋ ಗೊತ್ತಿಲ್ಲ, ಆದರೆ ಅದರ ಸತ್ಯಾರ್ಥವನ್ನು ನಾನು ಇವತ್ತು ಬಿಚ್ಚಿ ಇಡ್ತಾ ಇದ್ದೇನೆ. ನಾವು ಎಷ್ಟರ ಮಟ್ಟಿಗೆ ಗಮನಿಸಿ ನೀವು ತಿಳ್ಕೊಳ್ತಿರೋ ಅಥವಾ ಪರಿವರ್ತನೆ ಹೊಂದ್ತಿರೋ ಗೊತ್ತಿಲ್ಲ, ಆದರೆ ಸತ್ಯವೇದ ಮಾತ್ರ ನಿಮ್ಮನ್ನು ಸಿಸ್ಟಮ್ ಆಗಿ ಇಷ್ಟು ಚೆನ್ನಾಗಿ ಹೇಳ್ತದೆ ಏನಂತಂದರೆ, ಇನ್ನೂ ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತೀನಿಯನ್ನಿಕ್ಕಿ ತಿನ್ನುವುದಕ್ಕೆ ಬೇಕಾಗಿರ್ತಕ್ಕಂಥ ಅಡಿಗೆಗಳನ್ನು ಮಾಡುವುದಕ್ಕೆ ಮತ್ತು ಪಶು ಪ್ರಾಣಿಗಳಿಗೆ ಅವುಗಳಿಗೆ ತಿನ್ನಲಿಕ್ಕೆ ಕೊಟ್ಟು ತೊತ್ತುಗಳಿಗೆ ದಿನದ ಭತ್ತೆಯನ್ನು ಹಂಚುವಳು, ಅವುಗೆ ಸರಿಯಾದ ಊಟಗಳನ್ನು ಹಂಚುವಳು. ಆದರೆ ಇವತ್ತಿನ ದಿವಸದಲ್ಲಿ ಈ ಒಂದು ಅರ್ಥ ಬರ್ತಕ್ಕಂಥ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ರೂಪಿಸಿಕೊಂಡಿದ್ದೇವ? ಎದ್ದೇಳ್ತೀವಿ ನಾವು ಇನ್ನೂ ನಸಗಿರ್ಲಿಕ್ಕೆ ಎದ್ದೇಳ್ತೀವ? ಇಲ್ಲ. ನಾನು ಹಿಂದಿನ ಕಾಲ ನೆನಪು ಮಾಡ್ಕೊಳ್ತೀನಿ, ಈಗಿನ ಕಾಲದಲ್ಲಿ ಸ್ವಲ್ಪ ಕಷ್ಟ ಅನಿಸ್ತದೆ. ಯಾಕಂತಂದರೆ ಈ ಕಾಲ ಏನಾಗಿದೆ ಅಂದರೆ ಬದಲಾಗ್ತಾ ಹೋದಂತೆಲ್ಲ ನಮ್ಮ ಜೀವನ ಕೂಡ ಬದಲಾಗಿ ಹೋಗಿಬಿಟ್ಟಿದೆ. ಈಗ ಅಷ್ಟು ಬೇಗ ಎದ್ದು ಏನು ಮಾಡೋಣಪ್ಪ ಅಂತೇಳಿ ನನಗೆ ತಿಳುವಳಿಕೆ ಇದ್ದ ಪ್ರಕಾರದಲ್ಲಿ, ನಾನು ಚಿಕ್ಕವನಿದ್ದಾಗ ನಮ್ಮ ಅಪ್ಪ ಅಮ್ಮನವರು ಕನಿಷ್ಠ 1 ಗಂಟೆಗೆ ಎದ್ದೇಳ್ತಿದ್ರೆ ಅಂತ ಅನ್ನಿಸ್ತದೆ. 1 ಗಂಟೆಗೆ ಎದ್ದರೆ ಬೀಸಬೇಕಲ್ಲ, ಅವಾಗ ಬೀಸಬೇಕು, 1 ತಾಸು 2 ತಾಸು ಬೀಸಬೇಕು. 2 ತಾಸು ಬೀಸಿದ ನಂತರ ಸ್ವಲ್ಪ ಬೆಳಕು ಬರ್ತಿತ್ತೇನೋ, ಆನಂತರ ಮತ್ತು ಎತ್ತುಗಳಿಗೆ ಮೇವು ಗೀವು ಹಾಕಿ ಎಲ್ಲಷ್ಟು ಮಾಡಿ ಬೆಳಗಾಗೋದ್ರೊಳಗೆ ಅಡುಗೆ ರೆಡಿ ಮಾಡ್ತಾಯಿದ್ರು, ಆಗಿನ ಕಾಲದ ಪದ್ಧತಿ. ಆದರೆ ಈಗಿನ ಕಾಲದಲ್ಲಿ ಅಷ್ಟು ನಸಿಗಿನಲ್ಲಿ ಎದ್ದು ಮಾಡಬೇಕಾದ್ರೆ ನಮ್ಮ ಕೆಲಸನೇ ಇಲ್ಲದಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಏನು ಮಾಡೋಣ ಎದ್ದುಬಿಟ್ಟು ಅಂತೇಳಿ ಅಂತನಂಥ ಪರಿಸ್ಥಿತಿ ಇದೆ. ಯಾಕಂತಂದರೆ ಹಂಗೆ ಕಾಲಗಳು ಬದಲಾಗಿಬಿಟ್ಟಿದೆ, ಎಲ್ಲ ಮಷಿನರಿಗಳು ಬಂದುಬಿಟ್ಟಿದೆ. ಆ ಒಳ್ಳು ಬೀಸಕಲ್ಲು ಅವೆಲ್ಲ ಹೋಗಿ ಮೂಲ ಸೇರಿಬಿಟ್ಟಿದೆ. ಈಗೇನಾಗಿದೆ ಅಂತಂದರೆ ಮಿಕ್ಸಿ, ಗ್ರೈಂಡರು ಇಂಥವೆಲ್ಲ ಬಂದು ನಮ್ಮ ನಿದ್ದೆ ಸಮಯ ಇನ್ನೂ ಹೆಚ್ಚಿಸಿದೆ ನಮಗೆ. ಆದರೆ ಅದು ಒದಗಿಸಿಕೊಟ್ಟಿರ್ತಕ್ಕಂಥ ಸಮಯವನ್ನು ಮತ್ತೆ ನಾವು ದುರ್ಬಳಕೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇಲ್ಲಿ ಸಲ್ಮೋನ್ನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ನಾವು ಹೆಣ್ಮಕ್ಕಳು ಎಂಥವ್ರು ಇರಬೇಕು ಅಂತೇಳಿ ಆತನು ನಮಗೆ ಹೇಳ್ತಾ ಇದ್ದಾನೆ. ಪತಿ ಹೊಗಳುವಂಥ ಹೆಣ್ಮಗಳಿರಬೇಕು, ಮಕ್ಕಳು ಧನ್ಯಳು ಅಂತ ಹೇಳ್ತಕ್ಕಂಥ ಆ ತಾಯಿ ಆಗಿರಬೇಕು. ಮತ್ತು ಇಲ್ಲಿ ಅವರು ಎಲ್ಲರಿಗಿಂತ ನೀನೇ ಶ್ರೇಷ್ಠಳು ಅಂತೇಳಿ ಪತಿ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನೋಡ್ರಿ. ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು, ಅಂಥ ಸ್ತ್ರೀಯು ನೀನಾಗಿರಬೇಕು ಅಂತೇಳಿ ಹೇಳ್ತದೆ. ಅಂದರೆ ಭಾಳ ಜವಾಬ್ದಾರಿಯುತವಾಗಿ ಸಂಸಾರ ನಿಭಾಯಿಸ್ತಕ್ಕಂಥವ್ರು ಇರಬೇಕು ಅಂತೇಳಿ ಹೇಳ್ತದೆ. ಇನ್ನು ಕತ್ತಲಿರುವಾಗಲೇ ನೀವು ಎದ್ದು ನಿಮ್ಮ ಕೆಲಸಗಳಲ್ಲಿ ತೊಡಗಿ ಮುಂದಿನ ಕೆಲಸಕ್ಕೆ ಅನುವು ಮಾಡಿಕೊಡಬೇಕು ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಮುಂದೆ ಹೋದಂಥ ಸಂದರ್ಭದಲ್ಲಿ ರೋಮಾಪುರದವರಿಗೆ 12ನೇ ಅಧ್ಯಾಯ 11ನೇ ವಚನದಲ್ಲಿ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ ಅಂತೇಳಿ. ಕರ್ತನ ಸೇವೆ ಸಪೋರ್ಟಿಗೆ ಅಲ್ಲಿ ಆತನು ಹೇಳ್ತಾನೆ ಏನಂತಂದರೆ, ನೀವು ಸೋಮಾರಿಗಳಾಗಿರದಂತೆ, ಇನ್ನೂ ನಿದ್ದೆ ಮೊಬ್ಬನಲ್ಲಿ ಆಗಿರದಂತೆ ಅದರಿಂದ ಜಾಗೃತರಾಗಿರಬೇಕು. ಏನು ಮಾಡೋಣ ಅಂತೇಳಿ ರಾತ್ರಿಯೇ ಪ್ಲ್ಯಾನ್ ಮಾಡಿರಬೇಕು. ನಾಳಿನ ದಿವಸ ನಮ್ಮ ಕಾರ್ಯಕ್ರಮ ಏನಿದೆ ಅಂತೇಳಿ ನಾವು ಯೋಚನೆ ಮಾಡಬೇಕು. ಮನೆಯ ಯಜಮಾನನಿಗೆ ಪೂರಕವಾಗಿ ಯಾವಾಗಲೂ ಸಪೋರ್ಟಿವ್ ಆಗಿರಬೇಕು ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಯಾವಾಗಲೂ ಮನೆಯ ಯಜಮಾನನಿಗೆ ಸಪೋರ್ಟಿವ್ ಆಗಿರಬೇಕು ಅಂತೇಳಿ ಹೇಳ್ತದೆ. ಅದಕ್ಕಾಗಿ ಯಾವಾಗಲೂ ಏನಂತಂದರೆ ಮಲಗೋದ್ರಲ್ಲಿ ಆಲಸ್ಯವಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಮಲಗೋಣ ಬಿಡು ಅಂತೇಳಿ ಅಂತಕ್ಕಂಥದ್ದು, ಆ ದರಿದ್ರವಾಗಿರ್ತಕ್ಕಂಥ ಚಟವನ್ನು ನಾವು ಇಂದು ಅದನ್ನು ದೂರ ಮಾಡಬೇಕು ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಹಾಗೆಯೇ ಮನೆ ಕೆಲಸವನ್ನು ಮಾಡುವವರಾಗಿರಬೇಕು. ನಮ್ಮ ಪ್ರತಿಯೊಂದೊಂದು ಮನೆ ಕೆಲಸ ನಾನ್ಯಾಕೆ ಮಾಡಬೇಕು, ಆತ ಎದ್ದು ಮಾಡ್ತಾನೆ ಬಿಡು ಅಂತೇಳಿ ಆತನ ಮೇಲೆ ಹಾಕಿ ನಾವು ಮಲಗ್ತಕ್ಕಂಥದ್ದು ಬೇಡ. ಅದು ಮಕ್ಕಳು ಮಾಡ್ತಕ್ಕಂಥ ಕೆಲಸ, ಅದನ್ನು ನಾವ್ಯಾಕೆ ಮಾಡೋಣ ಅಂತೇಳಿ ದಾರಿ ನೋಡ್ತಕ್ಕಂಥದ್ದು ಬೇಡ. ನಾವು ತಾಯಿಯಾಗಿ ಒಳ್ಳೆಯ ಆದರ್ಶ ಪತ್ನಿಯಾಗಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದೊಂದು ಕೆಲಸ ಆದಷ್ಟು ಜಾಗ್ರತೆಯಿಂದ ಮಾಡಿದರೆ ದೇವರು ನಿಮ್ಮ ಬಾಳಿನಲ್ಲಿ ಯಾವಾಗಲೂ ಆತನು ಆಶ್ರಯ ಮತ್ತು ಬೆಳಕಾಗಿರ್ತಾನೆ ಅಂತೇಳಿ. ಅದಾದ ನಂತರ ಮುಂದೆ ಇನ್ನು 26ನೇ ವಚನದಲ್ಲಿ ನೋಡೋಣ. ಅದೇ ಜ್ಞಾನೋಕ್ತಿ 31:26. ಬಾಯ್ದೆರೆದು ಜ್ಞಾನವನ್ನು ತೋರ್ಪಡಿಸುವಳು, ಆಕೆ ನಾಲಿಗೆಯು ಬುದ್ಧಿಯನ್ನು
ಪ್ರೀತಿಪೂರ್ವಕವಾಗಿ ಹೇಳುವುದು. ಇದನ್ನು ನೋಡಿದಾಗ ನಮಗೇನು ಅನಿಸ್ತದೆ ಅಂತಂದರೆ, ಹೆಚ್ಚು ಮಕ್ಕಳನ್ನು ಪ್ರೀತಿಸುವವರು ಯಾರು ಅಂತೇಳಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ತಾಯಿನೇ ಹೆಚ್ಚಾಗಿ ಮಕ್ಕಳನ್ನು ಪ್ರೀತಿಸ್ತಾಳೆ. ಮತ್ತು ಹೆಚ್ಚು ಮಕ್ಕಳಿಗೆ ಒಡೆಯವರು ಯಾರು ಅಂತೇಳಿ ಕೇಳಿದ್ರೂ ಅಲ್ಲಿ ಏನಾಗ್ತದೆ ಅಂತಂದರೆ ಹೆಚ್ಚು ತಾಯಿನೇ ಮಕ್ಕಳಿಗೆ ಹೊಡಿತಾಳೆ. ಯಾಕಂತಂದರೆ ಒಂದು ದೊಡ್ಡ ಜವಾಬ್ದಾರಿ. ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು ಅಂತಂದರೆ ನಿಮ್ಮ ಮೂಲಕವಾಗಿಯೇ, ಹೆಣ್ಣುಮಕ್ಕಳ ಮೂಲಕವಾಗಿಯೇ ಅದು ಗಂಡು ಮಗುವಾಗಲಿ ಅದು ಹೆಣ್ಣು ಮಗುವಾಗಲಿ ಅದು ಶಿಕ್ಷೆಯನ್ನು ಕಲಿತದೆ, ಅದು ಒಳ್ಳೆಯ ಮಾರ್ಗವನ್ನು ಹಿಡಿತದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ತಾಯಿನೇ ಅಂತೇಳಿ ಇಲ್ಲಿ ಸತ್ಯವೇದ ಹೇಳ್ತದೆ. ಇದಲ್ಲದೆ ತೀತನಿಗೆ ಬರೆದ ಪತ್ರಿಕೆ 2:24 ತೆಗೆದ್ರಾಗ ಲೇಟ್ ಆಗ್ತದೆ, ನಾನು ಪಟ ಓದಿ ಹೇಳ್ತೇನೆ. ಇದಲ್ಲದೆ ಅವರು ಪ್ರಾಯದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ ನೀವು ಗಂಡಂದಿರನ್ನು ಮಕ್ಕಳನ್ನು ಪ್ರೀತಿಸುವವರು, ದಮೆಯುಳ್ಳವರು, ಪತಿವ್ರತೆಯರು ಆಗಿರಬೇಕು. ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ತೇವೆ. ಚಿಕ್ಕವರಿರುವಾಗ ಮಕ್ಕಳನ್ನು ಬೆಳೆಸ್ತಕ್ಕಂಥದ್ದೇ ಕಷ್ಟವಾಗಿಬಿಡ್ತದೆ. ಯೌವನಕ್ಕೆ ಬಂದಾಗ ಮಕ್ಕಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದೇ ಭಾಳ ಕಷ್ಟವಾಗಿಬಿಡ್ತದೆ. ಅಂತಹ ಸಂದರ್ಭದಲ್ಲಿ ದೇವರ ವಾಕ್ಯಕ್ಕೆ, ದೇವರ ಸಭೆಗೆ, ನಿಮ್ಮ ಮನೆತನಕ್ಕೆ ಗೌರವ ತರ್ತಕ್ಕಂಥ ರೀತಿಯಲ್ಲಿ ನಾವು ಯಾವಾಗಲೂ ಮಕ್ಕಳಿಗೆ ಬೋಧನೆ ಮಾಡಬೇಕು ಅಂತೇಳಿ ಅದನ್ನು ಯಾವಾಗಲೂ ನಾವು ತಿಳಿದುಕೊಂಡಿರಬೇಕು. ಯಾಕಂತಂದರೆ ಈಗಿನ ಕಾಲದ ಪರಿಸ್ಥಿತಿಯಲ್ಲಿ ನೋಡ್ರಿ, ಚಿಕ್ಕವರಿರುವಾಗ ನಮ್ಮ ಮಕ್ಕಳಾಗಿರ್ತಾರೆ, ಅವ್ರು ಬರ್ತಾ ಯೌವನಕ್ಕೆ ಬಂದಾಗ ನಮ್ಮ ನಿರ್ಧಾರಕ್ಕೆ ವಿರೋಧವಾಗಿ ಅವರು ಹೋಗ್ತಕ್ಕಂಥದ್ದು ಪ್ರತಿಯೊಬ್ಬೊಬ್ಬರ ಕುಟುಂಬದಲ್ಲಿ, ಪ್ರತಿಯೊಂದೊಂದು ಸಭೆಯಲ್ಲಿ, ಪ್ರತಿಯೊಂದೊಂದು ಊರಲ್ಲಿ ಅದು ಒಂದು ದೊಡ್ಡ ಪೆಡಂಭೂತವಾಗಿ ಕಾಡ್ತಾ ಇದೆ. ಅದಕ್ಕಾಗಿ ನಾವು ಈಗಿನಿಂದನೇ ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬವನ್ನು ಜವಾಬ್ದಾರಿಯುತವಾಗಿ ಅದನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ನಡೆಸಲಿಕ್ಕೆ, ದೇವರ ಹೆಜ್ಜೆಜ್ಜಾಡಿಯಲ್ಲಿ ನಾವು ನಡೆಸಲಿಕ್ಕೆ, ಅದು ಸದಾ ಕಾಲಕ್ಕೂ ತಾಯಿಯಾಗಿರ್ತಕ್ಕಂಥವಳು ಏನಂತಂದರೆ ಸದಾ ಪ್ರಯತ್ನ ಮಾಡಬೇಕು ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಇನ್ನೊಂದು ಜ್ಞಾನೋಕ್ತಿ 10:31 ಹೀಗೆ ಹೇಳ್ತದೆ, ಶಿಷ್ಟನ ಬಾಯಲ್ಲಿ ಜ್ಞಾನವು ಮೊಳೆಯುವುದು, ನೀಚನ ನಾಲಿಗೆ ಕತ್ತರಿಸಲ್ಪಡ್ತದೆ ಅಂತೇಳಿ. ನಾವು ಮಕ್ಕಳಿಗೆ ಶಿಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತಿ ಕೋಪದಿಂದ ಬೈದು ಅವ್ರಿಗೆ ಬಡಿತಕ್ಕಂಥದ್ದನ್ನು ಬಿಟ್ಟುಬಿಡ್ಬೇಕಂತೇಳಿ. ನಾವು ಬಾಲ ಶಿಕ್ಷೆಯನ್ನು ಯಾವ ರೀತಿಯಿಂದ ಮಾಡಬೇಕಂತಂದರೆ, ನಮ್ಮ ಮಾತುಗಳು ಪ್ರೀತಿಯುಕ್ತವಾಗಿರಬೇಕು. ಆ ಪ್ರೀತಿಯಿಂದ ಮಾತ್ರ ಅವರ ಜೀವಿತವನ್ನು ಗೆದ್ದಲಿಕ್ಕೆ ಸಾಧ್ಯ. ನಾನು ಅವ್ರನ್ನ ಒಡೆದು ಕೋಪದಿಂದ, ಸಿಟ್ಟಿನಿಂದ ನಮ್ಮ ಮಕ್ಕಳನ್ನು ಕಂಟ್ರೋಲ್ ಮಾಡ್ತೀವಿ ಅಂತೇಳಿ ಅದು ನೀವು ಎಂದೂ ಯೋಚನೆ ಮಾಡಬೇಡ್ರಿ. ಯಾಕಂತಂದರೆ ಇದು ಯೇಸು ಕ್ರಿಸ್ತನ ಒಂದು ನೀತಿಯಾಗಿದೆ. ಇಡೀ ನಾನು ಪ್ರಪಂಚವನ್ನೇ ಗೆಲ್ಲಬೇಕು ಅಂತೇಳಿ ಯೇಸು ಕ್ರಿಸ್ತನ ಯೋಚನೆ ಮಾಡಿದರೆ ಆತನ ಶಕ್ತಿ ಮತ್ತು ಆತನ ಒಂದು ದೊಡ್ಡ ಸೈನ್ಯದಿಂದ ಪ್ರಪಂಚವನ್ನು ಗೆದ್ದಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರೀತಿಯಿಂದ ಇಡೀ ಪ್ರಪಂಚವನ್ನು ಗೆಲ್ಲಬಹುದು ಅಂತೇಳಿ ಆತನು ಒಂದು ಸಿದ್ಧಾಂತವನ್ನು ನಮಗೆ ಪ್ರಕಟಿಸಿದ್ದಾನೆ. ಆತನ ಸಿದ್ಧಾಂತದ ಪ್ರಕಾರವಾಗಿ ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳಿಗೆ, ನಮ್ಮ ಒಂದು ಪೀಳಿಗೆಗೆ ಯಾವಾಗಲೂ ಕ್ರಿಸ್ತನ ನೀತಿ ಬೋಧೆಯನ್ನು ಬೋಧಿಸುತ್ತಾ, ಅವರನ್ನು ಹುರಿದುಂಬಿಸುತ್ತಾ, ಸರಿಯಾದ ದಾರಿಯಲ್ಲಿ ನಮ್ಮ ಹಿರಿಯರ ನಿರ್ಧಾರದಲ್ಲಿ ಮಕ್ಕಳು ಮುನ್ನಡೆಯುವ ಹಾಗೆ ಯಾವಾಗಲೂ ಅವರನ್ನು ಪ್ರಚೋದಿಸಬೇಕು ಅಂತೇಳಿ ಹೇಳ್ತಾನೆ. ಅದಕ್ಕಾಗಿ ಯಾವಾಗಲೂ ತಾಯಿಯಾಗಿರ್ತಕ್ಕಂಥವ್ರು, ಸ್ತ್ರೀಯಾಗಿರ್ತಕ್ಕಂಥವ್ರು ಗಂಡನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಾವು ರೂಪಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಜ್ಞಾನೋಕ್ತಿ 31:27 ಹೇಳ್ತದೆ, ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು. ಯಾರು ಬುದ್ಧಿವಂತ ಹೆಣ್ಣುಮಗಳಾಗ್ತಾಳಂತಂದರೆ, ಯಾರೋ ಮಾಡಿದ್ದನ್ನು, ಅತ್ತೆ ಮಾಡಿದ್ದನ್ನು, ಅಥವಾ ನಮ್ಮ ಕುಟುಂಬದಲ್ಲಿ ಯಾರಾದರೂ ಇನ್ನೊಬ್ಬರು ಮಾಡಿದ್ದನ್ನು ಅದನ್ನು ತಿಂದು ಸೋಮಾರಿತನ ಬೆಳೆಸ್ಕೊಳ್ಬಾರ್ದು ಅಂತೇಳಿ. ಯಾಕಂತಂದರೆ ಮನೆಗೆ ಸೊಸೆಯಾಗಿ ಬಂದಿರತಕ್ಕಂಥ ನೀನು ಯಾವಾಗಲೂ ಜಾಣತನದಿಂದ, ಜ್ಞಾನದಿಂದ ಎಲ್ಲ ಗೃಹದ ಎಲ್ಲ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ಅತ್ತೆ ಮಾವ ಅಥವಾ ತಾಯಿ ತಂದೆಗೆ ಮೆಚ್ಚುಗೆಯಾಗ್ತಕ್ಕಂಥ ಸೊಸೆಯಂದಿರಾಗಿರಬೇಕು ಅಂತೇಳಿ ಯೌವನಸ್ಥ ಮಕ್ಕಳಿಗೆ, ಯೌವನಸ್ಥ ಸ್ತ್ರೀಯರಿಗೆ ದೇವರು ಬೋಧನೆ ಮಾಡ್ತಾನೆ. ಯಾಕೆಂತಂದರೆ ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ಪೀಳಿಗೆ ಯಾವ ರೀತಿಯಿಂದ ಇದೆ ಅಂತಂದರೆ, ಮೊದಲು ಪ್ರಾರ್ಥನೆ ಮಾಡ್ತಾರೆ, ಸರ್ ದೇವರೇ ನನಗೆ ಒಳ್ಳೆಯ ಗಂಡನನ್ನು ಕೊಡು ಅಂತೇಳಿ. ಒಳ್ಳೆಯ ಗಂಡನನ್ನು ಕೊಟ್ಟಾಗ ಆವಾಗ ಬೇಗನೆ ನಮ್ಮನ್ನು ಬೇರೆ ಮಾಡು ಅಂತೇಳಿ ಬೇಡ್ತಾರೆ. ಯಾಕಂತಂದರೆ ಈಗಿನ ಪರಿಸ್ಥಿತಿ ಹಂಗಿದೆ. ಒಟ್ಟಾಗಿ ಬಾಳ್ತಕ್ಕಂಥ ಒಂದು ಒಳ್ಳೆಯ ಸದ್ಗುಣ ಹೆಣ್ಣು ಮಕ್ಕಳಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಯೌವನಸ್ಥ ಮಕ್ಕಳಲ್ಲಿ ಯಾವಾಗಲೂ ಆ ಒಂದು ಕೆಟ್ಟ ದುರ್ಬೋಧೆ, ಸಂಸಾರವನ್ನು ಹೊಡಿತಕ್ಕಂಥ ಆ ಗುಣ ಎಂದೂ ನಮಗೆ ಇರಬಾರದು ಅಂತೇಳಿ. ಯಾಕಂತಂದರೆ ಎಲ್ಲ ಕುಟುಂಬದಲ್ಲಿ ನಡೀತಕ್ಕಂಥದ್ದು ಪ್ರತಿಯೊಂದೊಂದು ತಾಯಿ ತಂದೆಯರ ಅವರು ಹೇಳ್ತಕ್ಕಂಥ ಮಾತನ್ನು ಕೇಳಿ ನಡೆದಿದ್ದೆ. ಆದರೆ ಒಂದೊಂದು ಸಲ ನಿಮ್ಮ ವರ್ತನೆ, ಆ ಮಗನ ವರ್ತನೆ, ಆ ಸೊಸೆಯ ವರ್ತನೆ ನೋಡಿ
ತಾಯಿ ತಂದೆ ನಿರ್ಧಾರಕ್ಕೆ ಬರ್ತಾರೆ ಏನಂತಾರೆ, ಅಪ್ಪ ನೀವು ಬೇರೆ ಮಾಡ್ಕೊಂಡು ಉಣಂಗಿತ್ತಂದ್ರೆ ನೀವು ಬೇರೆ ಮಾಡ್ಕೊಂಡು ಉಣ್ರಿ ಅಂತೇಳಿ ಅಂತಾರಲ್ಲ. ಪ್ರತಿಯೊಂದೊಂದು ತಂದೆ ತಾಯಿ ಆ ರೀತಿಯಿಂದ ಅಂತಾರೆ. ಆದರೆ ಆ ಮಾತು ಎಷ್ಟು ಕಷ್ಟದಿಂದ ಎಷ್ಟು ನೋವಿನಿಂದ ಬರ್ತದೆ ಅಂಥೇಳಿ ಆ ಹೊಸದಾಗಿ ಆಗಿರ್ತಕ್ಕಂಥ ದಂಪತಿಗಳು, ಚಿಕ್ಕ ಯೌವನಸ್ಥ ಮಕ್ಕಳು ಯಾವಾಗಲೂ ಯೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ಪ್ರಿಯರೇ, ನಾವು ಈ ಲೋಕದಲ್ಲಿ ಒಳ್ಳೆಯ ಕ್ರೈಸ್ತ ಸ್ತ್ರೀ ಆಗಬೇಕಾಗಿದೆ, ಒಳ್ಳೆಯ ಕ್ರೈಸ್ತ ಸೊಸೆಯಾಗಬೇಕಾಗಿದೆ ಅಂತಂದರೆ ಈ ಸಾಲಮೋನನ ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯದ ಪ್ರತಿಯೊಂದೊಂದು ವಾಕ್ಯಗಳು ನಮ್ಮ ಜೀವಿತಕ್ಕೆ ಹಿಡಿದಿರ್ತಕ್ಕಂಥ ಕನ್ನಡಿಯಾಗಿದೆ ಪ್ರಿಯರೇ. ಅದಕ್ಕಾಗಿ ಯಾವಾಗಲೂ ನಾವು ನಮ್ಮ ಕುಟುಂಬದ ಬಗ್ಗೆ, ನಾವು ಒಂದು ವೇಳೆ ತಂದೆ ತಾಯಿ ಅಥವಾ ಅತ್ತೆ ಮಾಮನ್ನ ಮೀರಿ ನಾವು ಕುಟುಂಬವನ್ನು ಒಡೆದಿದ್ದೇ ಆದರೆ ಅದೇನಾಗಿಬಿಡ್ತದೆ ಅಂತಂದರೆ ಮುಂದೆ ನಿಮ್ಮ ಮಕ್ಕಳ ಜೀವಿತಕ್ಕೆ ಅದು ಮಾರಕ ಆಗ್ತದೆ. ನೀನು ಎಷ್ಟು ಬೇಗ ಈ ಕುಟುಂಬವನ್ನು ಸರಿಸಿ ಸಪ್ರೇಟ್ ಆಗ್ತೀಯ ಅಂತಂದರೆ ಮುಂದಿನ ನಿನ್ನ ಜೀವಮಾನದಲ್ಲಿ ನಿನ್ನ ಮಕ್ಕಳು ಅದಕ್ಕಿಂತ ತೀವ್ರವಾಗಿ ನಿನಗೆ ಬೇರೆಯಾಗ್ತಕ್ಕಂಥ ರೀತಿಯಲ್ಲಿ ಇರ್ತಾರೆ. ಅದೇನು ಅಂತೀವಲ್ಲ ನಾವು, ಪಾಲಿಗೆ ಬಂದದ್ದು ಏನು ಮಾಡಿದರೂ ತಪ್ಪಂಗಿಲ್ಲ ಅಂತ. ಇವತ್ತು ನಾನು ಸರಿಯಾಗಿ ಕೂಡಿ ಬಾಳಿದರೆ ಮುಂದೆ ನಿನ್ನ ಪೀಳಿಗೆ ಒಬ್ಬರನ್ನೊಬ್ಬರು ಕೂಡಿಕೊಂಡು ಅದು ಸುಖ ಸಂಸಾರಕ್ಕೆ ನಾಂದಿ ಆಗ್ತದೆ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ನೀನು ಕುಟುಂಬ ಹೊಡಿತಕ್ಕಂಥ ಕೆಟ್ಟ ಯೋಚನೆ ನೀನು ಮಾಡಿದೆ, ನಿನ್ನ ಕುಟುಂಬವು ಆದಷ್ಟು ಬೇಗನೆ ಒಡೆದು ಹೋಗ್ತದೆ. ಅದ್ರ ಸಲುವಾಗಿ ಮಾಡಿದ್ದು ಉಣ್ಣೋ ಮಾರಾಯ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕಾಗಿ 1 ತಿಮೋಥಿ 5:10 ವಚನದಲ್ಲಿ ಅದನ್ನು ಓದಿ ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. 1 ತಿಮೋಥಿ 5ನೇ ಅಧ್ಯಾಯದ 10ನೇ ವಚನದಲ್ಲಿ, ಸತ್ಕ್ರಿಯೆಗಳನ್ನು ಮಾಡುವವಳೆಂದು ಹೆಸರುಗೊಂಡವಳು ಆಗಿರಬೇಕು. ಅಂದರೆ ಮಕ್ಕಳನ್ನು ಸಾಕಿದವಳಾಗಲಿ, ಅತಿಥಿ ಸತ್ಕಾರವನ್ನು ಮಾಡಿದವಳಾಗಲಿ, ಆಗಿರಬೇಕು. ಹಂಗಾಗಿ ಎಷ್ಟು ಅದ್ಭುತವಾಗಿ ಹೇಳ್ತದೆ ನೋಡು, ಸತ್ಕ್ರಿಯೆಗಳನ್ನು ಮಾಡುವವಳೆಂದು ಹೆಸರುಗೊಂಡವಳು ಆಗಿರಬೇಕು. ಮೊದಲನೇದಾಗಿ ಅಂದರೆ ಮಕ್ಕಳನ್ನು ಸಾಕಿದವಳಾಗಲಿ, ಅತಿಥಿ ಸತ್ಕಾರವನ್ನು ಮಾಡಿದವಳಾಗಲಿ, ದೇವ ಜನರಿಗೆ ಉಪಚಾರ ಮಾಡಿದವಳಾಗಲಿ, ಸಂಕಟದಲ್ಲಿ ಬಿದ್ದವರಿಗೆ ಸಹಾಯ ಮಾಡಿದವಳಾಗಲಿ, ಎಲ್ಲ ಸತ್ಕಾರಗಳಲ್ಲಿ ಆಸಕ್ತಿಯುಳ್ಳವಳಾಗಲಿ ಆಗಿರಬೇಕು. ಇವೆಲ್ಲ ಮೇನ್ ಪಾಯಿಂಟ್ಸ್, ದೇವರು ಹೇಳ್ತಕ್ಕಂಥ ಮೇನ್ ಪಾಯಿಂಟ್ಸ್. ಯಾಕಂತಂದರೆ ಯಾವಾಗಲೂ ದೇವ ಜನರಿಗೆ, ಹೊರಗಿನಿಂದ ಬಂದಿರತಕ್ಕಂಥವರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು, ಮಕ್ಕಳಿಗೆ ಒಳ್ಳೆಯ ಬೋಧನೆ ಮಾಡ್ತಕ್ಕಂಥದ್ದು, ಕಷ್ಟದಲ್ಲಿದ್ದವರಿಗೆ ಉಪಚಾರ ಮಾಡ್ತಕ್ಕಂಥದ್ದು ಮತ್ತು ಸಹಾಯ ಮಾಡ್ತಕ್ಕಂಥದ್ದು, ಇವು ಮುಖ್ಯ ಗುಣಗಳನ್ನಾಗಿ ನೀವು ರೂಢಿಸಿಕೊಂಡಿದ್ದೀಯಾದರೆ ನಿಜಕ್ಕೂ ನಿಮ್ಮ ಜೀವಿತ ಭಾಳ ಅದ್ಭುತವಾಗಿರ್ತದೆ. ಈ ಬೇರೆಯವರು ಹೊಗಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಯಜಮಾನರು, ನಿಮ್ಮ ಮಕ್ಕಳು ನಿಮ್ಮನ್ನು ಹೊಗಳಿದರೆ ನಿಮ್ಮ ಜೀವನ ಸಾರ್ಥಕವಾಗಿರ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾದ ಯೇಸುವೆ, ಈ ಸಾಯಂಕಾಲ ಸಮಯದಲ್ಲಿ ಸ್ವಲ್ಪ ಹೊತ್ತು ಸ್ತ್ರೀಯರ ಕೂಟದೊಡನೆ ಕರ್ತನೆ ನಮ್ಮನ್ನು ಬೆರೆಯುವಂಥ ನೀತಿ ಬೋಧೆಯನ್ನು ನಿನ್ನ ಮಕ್ಕಳಿಗೆ ಬೋಧಿಸ್ತಕ್ಕಂಥ ಈ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ ನಿನಗೆ ಸ್ತೋತ್ರವಾಗಲಿ. ಕೇಳಿರುವ ಮಕ್ಕಳು ಕೂಡ ಧನ್ಯರು ತಂದೆಯೇ, ಅವರನ್ನು ಕೂಡ ನೀನು ಆಶೀರ್ವದಿಸು. ತಿಳಿಯದೇ ಇರತಕ್ಕಂಥ ವಿಷಯಗಳು ಇವತ್ತಿನ ವೇದವಾಕ್ಯದ ಮುಖಾಂತರವಾಗಿ ನಾವು ತಿಳಿದುಕೊಂಡು ತಂದೆಯೇ ಅದರಂತೆ ನಡೆಯುವುದಕ್ಕೆ ನಾವು ಪ್ರಯತ್ನಪಟ್ಟು ನಮ್ಮ ಜೀವಿತವನ್ನು ಸುಧಾರಿಸಿಕೊಳ್ಳಿಕ್ಕಾಗ್ತಕ್ಕಂಥ ಆ ಕೃಪೆ ನೀನು ನಮಗೆ ದಯಪಾಲಿಸು ಎಂದು ನಿನ್ನನ್ನು ಬೇಡುತ್ತೇನೆ. ದುಡಿದು ದಣಿದು ಬಂದಿರತಕ್ಕಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ನಿನ್ನ ಆಲಯವನ್ನು ಧಿಕ್ಕರಿಸಿ ಮನೆಯಲ್ಲಿರ್ತಕ್ಕಂಥ ಅನೇಕ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಅನಾನುಕೂಲತೆಯಿಂದ ನಿನ್ನ ಮಕ್ಕಳು ಆರಾಧನೆಗೆ ಬಾರದೇ ಇದ್ದಿರಬಹುದು ಪ್ರಿಯನೇ. ಅದನ್ನು ತಮ್ಮನ್ನು ತಾವು ಅರಿತವರಾಗಿ ನಿನಗೆ ಸಲ್ಲಿಸ್ತಕ್ಕಂಥ ಗೌರವವನ್ನು ಸಲ್ಲಿಸಿ ತಂದೆಯೇ ನಿನ್ನಿಂದ ಹೆಚ್ಚಿನ ಆಶೀರ್ವಾದವನ್ನು ಹೊಂದುವಂಥ ಕೃಪೆ ಆ ನಿನ್ನ ಮಕ್ಕಳಿಗೆ ದಯಪಾಲಿಸು. ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆಶೀರ್ವದಿಸು ಪ್ರಿಯನೇ. ನಿನ್ನ ವಾಕ್ಯದಲ್ಲಿ ತೋರಿಸ್ತಕ್ಕಂಥ ಆಸಕ್ತಿ ಅದು ನಿನಗೆ ಮೆಚ್ಚುಗೆಯಾಗಿರಲಿ. ಅವರ ಜೀವಿತದಲ್ಲಿ ಕರ್ತನೆ ತಮ್ಮ ನಡೆ ನುಡಿಗಳನ್ನು ಸುಧಾರಿಸಿಕೊಳ್ಳುವ ಒಂದು ನಿಟ್ಟಿನಲ್ಲಿ ನೀನು ಹೇಳಿರುವ ಪ್ರಕಾರವಾಗಿ ಅವರ ಮನೆಯ ಯಜಮಾನನು ಆಕೆ ಪಡೆದಿರ್ತಕ್ಕಂಥ ಮಕ್ಕಳು ಆಕೆಯನ್ನು ಹೊಗಳ್ತಕ್ಕಂಥ ನಿಟ್ಟಿನಲ್ಲಿ ಆ ಮಕ್ಕಳ ನಡೆ ನುಡಿಯನ್ನು ರೂಢಿಸಿಕೊಳ್ಳಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸು ತಂದೆಯೇ. ಕೂಡಿ ಬಂದಿರತಕ್ಕಂಥ ಎಲ್ಲ ಯೌವನಸ್ಥ ಮಕ್ಕಳನ್ನು, ಬಾರದೇ ಇರತಕ್ಕಂಥ ಮಕ್ಕಳನ್ನು, ಸ್ಕೂಲ್ಗೆ ಹೋಗ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು
ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆಶೀರ್ವದಿಸು. ಈ ರಾತ್ರಿಯಲ್ಲಿ ಸುಖವಾದ ನಿದ್ರೆಯನ್ನು ದಯಪಾಲಿಸು ತಂದೆಯೇ. ನಾಳಿನ ದಿವಸವೂ ಕರ್ತನೆ, ಅದು ನಿನ್ನ ಮುಖಾಂತರವಾಗಿ ನಾವು ಪ್ರಾರಂಭಿಸುವಾಗ ಅದು ದಿನವೂ ನಮಗೆ ಅದು ಶುಭಕರ ದಿನವಾಗಲಿ ಎಂದು ನಾವು ನಿನ್ನನ್ನು ನೆನೆಸ್ತೇವೆ. ಈ ಸಂದರ್ಭದಲ್ಲಿ ನಿನ್ನ ಪ್ರಸನ್ನತೆ ನಮ್ಮ ಮೇಲಿರಲಿ. ನಾವು ಕೇಳಿರ್ತಕ್ಕಂಥ ವಾಕ್ಯವು ಸ್ವಲ್ಪ ಹೊತ್ತು ನಮ್ಮ ಹೃದಯದಲ್ಲಿ ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಆಗ್ತಕ್ಕಂಥ ಪರಿಜ್ಞಾನ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಮುಂದಿನ ಎಲ್ಲ ದಿನಮಾನಗಳಲ್ಲಿ ಕರ್ತನೆ, ನೀನು ನಮ್ಮ ಜೊತೆಗಾರನಾಗಿರು. ವಿಶೇಷವಾಗಿರ್ತಕ್ಕಂಥ ಶ್ರಮ ಮರಣ ದಿವಸದಲ್ಲಿ ನಿನಗೆ ಮೆಚ್ಚುಗೆ ಆಗ್ತಕ್ಕಂಥ ರೀತಿಯಲ್ಲಿ ನಮ್ಮ ದೈಹಿಕ ಉಪವಾಸ ಕರ್ತನೆ, ಅದು ನಿನಗೆ ಮೆಚ್ಚುಗೆ ಆಗಿರಲಿ. ನಮಗೆ ಒಳ್ಳೆಯ ಆರೋಗ್ಯದ ಮುಖಾಂತರವಾಗಿ ನಿನ್ನ ಆಶೀರ್ವಾದವನ್ನು ನಮಗೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇಲೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಅಲ್ಲಿ ನಿನ್ನವೇ ಸ್ವಾಮಿ. ಆಮೇನ್. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನೇ ನಿನ್ನ ಸಹಾಯ, ಐಕ್ಯತೆ, ಅನ್ಯೋನ್ಯತೆ, ಚಿರಶಾಂತಿ, ನೆಮ್ಮದಿ ಕೂಡಿ ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿತ್ಯ ನಿರಂತರ ನೆಲೆಯಾಗಿರಲಿ ತಂದೆಯೇ. ಆಮೇನ್.